ವಿಷ್ಣುದಾದ ಬಾಳಲ್ಲಿ ಕೇವಲ 24 ವಯಸ್ಸಿಗೆ ಮದುವೆ ಆಗುತ್ತೆ ಅಂತ ಅವರು ಕೂಡ ಊಹೆ ಮಾಡಿರಲಿಲ್ಲಂತೆ. ಸಿಕ್ಕಾಪಟ್ಟೆ ಹುಡುಗಿಯರು, ಹೆಣ್ಣು ಮಕ್ಕಳು, ಅಪಾರ ಅಭಿಮಾನಿಗಳಿದ್ದರು. ವಿಷ್ಣುದಾದ ಅಂದರೆ ಮೈ ಮೇಲೆ ಬೀಳ್ತಾಯಿದ್ರು. ಬಟ್ ಅದು ಯಾವುದರ ಬಗ್ಗೆಯೂ ಲೆಕ್ಕಿಸದೆ ಭಾರತಿಯವರ ಪ್ರೀತಿಗೆ ಶರಣಾಗಿಬಿಟ್ಟಿದ್ರು ವಿಷ್ಣುದಾದ. ಭಾರತಿ ಅವರ ಪಾಲಿಗೆ ಭಾಗ್ಯ, ಅದೃಷ್ಟ, ಪುಣ್ಯ, ಒಂದು ಶಕ್ತಿಯೂ ಕೂಡ ಹೌದು. ಬಟ್ ಆದರೆ ಇವರಿಬ್ಬರ ಮಧ್ಯೆ ಪ್ರೀತಿ ಆಗಿದ್ದು ಹೇಗೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರ ಮದುವೆ ನಡೆದು ಹೋಗಿದ್ದಾದರೂ ಹೇಗೆ ಅನ್ನೋ ಎಲ್ಲ ಕುತೂಹಲಗಳಿಗೆ ಇಲ್ಲಿದೆ ಉತ್ತರ. ಇದಕ್ಕಿಂತ ಮುಂಚೆ ವಿಷ್ಣುದಾದ ಲೈಫಲ್ಲಿ ಸುಚಿತ್ರ ಅವರು ಬಂದೋಗಿದ್ದು, ಅವರ ಪ್ರೀತಿಯ ಬಗ್ಗೆನೂ ಕೂಡ ಇದೇ ಅವನಿಯಾನ ಯೂಟ್ಯೂಬ್ ಚಾನಲ್ನ ಬ್ಯಾಕ್ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸಿದ್ದೇನೆ. ಬಟ್ ಆದರೂ ಭಾರತಿಯವರು ವಿಷ್ಣುದಾದ ಅವರಿಗೆ ಮನಸ್ಸೋತಾಗ ನಿಮಗೆ ಗೊತ್ತಿರ್ಬೋದು, ಭಾರತಿಯವರ 90 ಸಿನಿಮಾಗಳ ನಂತರ ವಿಷ್ಣುದಾದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು. ಬಹಳಷ್ಟು ಸೀನಿಯರ್ ಮೋಸ್ಟ್ ಅಂತಲೇ ಹೇಳ್ಬೋದು ಸಿನಿಮಾಗಳ ಅಂಕೆ ಸಂಖ್ಯೆಯಲ್ಲಿ. ಬಟ್ ಆದರೆ ಪ್ರೀತಿ ಅದು ಯಾವುದನ್ನು ಕೂಡ ಕೇಳೋದಿಲ್ಲ. ವಿಷ್ಣುದಾದ ಅವರ ಮನಸ್ಸಿಗೆ, ಅವರ ಸ್ವಭಾವಕ್ಕೆ ಮನಸ್ಸು ಓದ್ಬಿಟ್ಟಿದ್ರು ಭಾರತಿಯವರು. ಭಾರತಿಯವರ ಮನೆಯವರೇ ವಿಷ್ಣುದಾದ ಮನೆ ಬಳಿ ಬಂದಿದ್ದರಂತೆ. ನನ್ನ ಮಗಳು ನಿನ್ನ ಮಗನ್ನ ತುಂಬ ಪ್ರೀತಿಸ್ತಾ ಇದ್ದಾರೆ, ನೀವು ಮದುವೆ ಮಾಡಿಕೊಡ್ಬೋದಾ ಅಂತ. ವಿಷ್ಣುದಾದ ಅವರ ಅಪ್ಪಾಜಿನೂ ಕೂಡ ನೀನು ಸೀರಿಯಸ್ ಏನೋ ಅಂತ ಹೇಳಿ ಕಿಚಾಯಿಸಿದ್ರಂತೆ. ಒಂದು ಸಣ್ಣ ನಗು, ತಿಳಿ ನಗುವನ್ನು ಮುಖದಲ್ಲೇ ನಾಚಿಕೆ ಸ್ವಭಾವದಿಂದ ಬೀರಿದ್ರು ವಿಷ್ಣುದಾದ. ನಿಮಗೆಲ್ಲ ಗೊತ್ತಿರ್ಬೋದು ವಯಸ್ಸಿನ ಅಂತರ ಇದೆ ಅಂತ. ಬಟ್ ಇದು ಯಾವುದೂ ಕೂಡ ನಮ್ಮ ಪ್ರೀತಿಗೆ ಅಡ್ಡಿ ಆಗಲಿಕ್ಕಿಲ್ಲ ಅಂತ ವಿಷ್ಣುದಾದ ಕೂಡ ನಂಬಿದ್ರು. ಜೊತೆಗೆ ಜಾತಿಯ ಅಂತರ ಕೂಡ, ಇದು ಯಾವುದನ್ನು ಕೂಡ ಅವ್ರು ಲೆಕ್ಕಿಸಲೇ ಇಲ್ಲ. ಅದು ಯಾವುದನ್ನು ಕೂಡ ಅವ್ರ ಮನಸ್ಸಿಗೆ ಅಂಟಿಸ್ಕೊಂಡವರೇ ಅಲ್ಲ. ಚಿಕ್ಕಂದಿನಿಂದಲೂ ಹಾಗೆ ಅವರು ಎಲ್ಲವೂ ಕೂಡ ಅವ್ರ ಲೈಫಲ್ಲಿ ರಿವರ್ಸೇ ಆಯಿತು. ಯಾಕೆ ಅಂದರೆ ಅವರು ಎಡಚರರು ಅನ್ನೋದು ನಿಮಗೆಲ್ಲ ಗೊತ್ತು. ಅದೇ ರೀತಿಯಾಗಿ ಹಿರಿಯಳಾದಂತಹ ಭಾರತಿಯನ್ನು ಕೂಡ ಮದುವೆ ಆದರು. ಅವೆಲ್ಲ ದೈವೇಚ್ಛೆ ಅಂತಲೇ ಕೂಡ ಅವ್ರು ನಂಬಿದರು. ಪ್ರೀತಿಯಿಂದ ಮಾಯಿ ಮಾಯಿ ಅಂತಲೇ ಕರಿತಾಯಿದ್ರು. ನಿಮಗೆಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅಂದರೆ, ಒಂದು ಹೆಣ್ಣಿಗೆ ಸಿಗಬೇಕಾದ ಗೌರವ ಅದು ಪತಿಯಿಂದ ಸಿಕ್ಕರೆ ಆ ಒಂದು ಪತ್ನಿಯ ಸೌಭಾಗ್ಯ ಅಂತಲೇ ಹೇಳ್ಬೋದು. ಪ್ರೀತಿಯಿಂದ ಮಾಯಿ ಮಾಯಿ ಅಂತಲೇ ಕೊನೆಯವರೆಗೂ ಕರಿತಾ ಇದ್ದರು. ಇದು ಅವರ ಪೆಟ್ ನೇಮ್ ಕೂಡ ಆಗಿತ್ತು. ಬಹಳಷ್ಟು ಸಾರಿ ಅವರ ಜೀವನದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಭಾರತಿಯವರು ನಿಂತಿದ್ದಾರೆ. ಎಲ್ಲೂ ಕೂಡ ಒಂದು ಸರಿನೂ ಏಕವಚನದಲ್ಲಿ ಮಾತನಾಡಿಸಿದವರಲ್ಲ. ಎಷ್ಟು ಡಿಫ್ರೆಂಟ್ ಮೂಡ್ಸ್ ಇದ್ದರೂ ಕೂಡ ವಿಷ್ಣುದಾದ ಅವ್ರನ್ನ ಸಹಿಸ್ಕೊಂಡು ಅದೇ ಪ್ರೀತಿ, ಅದೇ ನಗು, ಅದೇ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ತ್ಯಾಗ ಮನೋಭಾವ ಇವೆಲ್ಲವುಗಳೊಂದಿಗೆ ಭಾರತಿಯವರು ವಿಷ್ಣುದಾದ ಅವರ ಜೊತೆಯಾಗಿ ನಿಂತ್ಕೊಂಡ್ರು. ಅದೊಂದು ದೊಡ್ಡತನ ಅಂತಲೇ ಹೇಳ್ಬೋದು. ವಿಷ್ಣುದಾದ ಬಹಳಷ್ಟು ಸರಿ ಹೇಳಿದ್ದಾರೆ, ಕೇವಲ ಪತ್ನಿಯಲ್ಲ ನನ್ನ ಪಾಲಿಗೆ ಒಂದು ದೊಡ್ಡ ಶಕ್ತಿ ಅಂತ. ಅವ್ರ ಮನೆಯವರು ಕೂಡ ವಿಷ್ಣುದಾದ ಅವ್ರ ಮನೆಯವರು ಕೂಡ ಅವಳು ಕೇವಲ ಸೊಸೆ ಅಲ್ಲ ನನ್ನ ಮಗಳು ಅಂತಲೇ ಕೂಡ ಭಾವಿಸಿದ್ರಂತೆ. ಅವ್ರ ಫ್ಯಾಮಿಲಿಗಂತೂ ಭಾರತಿ ಅಮ್ಮ ಅಂದರೆ ತುಂಬ ಇಷ್ಟ ಅಂತೆ. ಯಾವಾಗಲೂ ಕೂಡ ಅಷ್ಟೇ ನನ್ನ ಪಾಲಿನ ಗೈಡ್, ನನ್ನ ಪಾಲಿನ ಸ್ಫೂರ್ತಿ, ಒಂದು ಆದರ್ಶ ಸ್ತ್ರೀ ಅಂತಲೇ ಕೂಡ ಭಾವಿಸಿದ್ರು. ಮದುವೆಯಾಗಿ 25 ವರ್ಷಗಳಾದರೂ ವಿಷ್ಣುದಾದ ಮದುವೆ ಸಮಯದಲ್ಲಿ ಕೊಡಿಸಿದಂಥ 75 ರೂಪಾಯಿ ಸೀರೆಯನ್ನು ಕೊನೆಯ ಗಳಿಗೆಯವರೆಗೂ ಇಟ್ಕೊಂಡಿದ್ರಂತೆ. ಗೊತ್ತು ನಿಮಗೆಲ್ಲ, ಮದುವೆ ಆಗೋ ಹೊತ್ತಿಗೆ ಒಂದು ದೊಡ್ಡ ಸ್ಟಾರ್ ಆಗಿದ್ದರು ಭಾರತಿಯವರು ಅಂತ. 90ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ರು. ಶ್ರೀಮಂತಿಕೆ ಇತ್ತು, ಹಣ ಇತ್ತು, ತಾರಾಮೌಲ್ಯ ಇತ್ತು. ಅದೊಂದು ಸಣ್ಣ ಪುಟ್ಟ ಸೀರೆ ಆಗಿರ್ಬೋದಿತ್ತು, ಒಂದು ಜುಜುಬಿ ಸೀರೆ ಆಗಿರ್ಬೋದಿತ್ತು. ಆದರೆ ಪ್ರೀತಿ ಅದಕ್ಕೆ ವ್ಯಾಲ್ಯೂವನ್ನು ಆ್ಯಡ್ ಮಾಡಿದಾಗ ವಿಷ್ಣುದಾದ ಅವರ ಪ್ರೀತಿಯ ಮೌಲ್ಯ ಎಂಥದ್ದು ಅಂದರೆ ಆ ಕೊನೆಯ ದಿನಗಳವರೆಗೂ ಕೂಡ ಅದನ್ನು ಉಳಿಸ್ಕೊಂಡು ಬಂದಿದ್ದು. ಬಹಳಷ್ಟು ದೊಡ್ಡ ದೊಡ್ಡ ತ್ಯಾಗವನ್ನು ಮಾಡಿದ್ರು ವಿಷ್ಣುದಾದ ಅವ್ರ ಲೈಫಲ್ಲಿ. ಒಂದು ಛಲವಾದಿ ಹೆಣ್ಣು ಅಂತಲೇ ಕೂಡ ಹೇಳ್ಬೋದು ಭಾರತಿ ಅಮ್ಮನವರು. ಇವರ ಈ ಪ್ರೀತಿಯಲ್ಲಿ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಹಳಷ್ಟು ಜನರಿಗೆ ಇವರು ಪ್ರೀತಿಯೇ ಆದರ್ಶ. ಬಹಳಷ್ಟು ದಂಪತಿಗಳಿಗೆ ವಿಷ್ಣುದಾದ ಒಂದು ಆದರ್ಶ ರೂಪಕವಾಗಿ ಮಾರ್ಗದರ್ಶಕವಾಗಿ ನಿಂತಿದ್ದರು. ಒಂದು ಹೆಣ್ಣಿಗೆ ಮಡದಿಗೆ ಕೊಡ್ತಕ್ಕಂಥ ಗೌರವ ಎಲ್ಲವನ್ನೂ ಕೂಡ ಸಿನಿಮಾ ರಂಗದಲ್ಲಿದ್ದರೆ ಅದು ಎಲ್ಲ ಬೇಕಾದನ್ನು ನಾವು ಅನುಭವಿಸ್ಬೋದು, ಬೇಕಾದ ಹಾಗೆ ಇರ್ಬೋದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಟಿಯರ ವಿಚಾರದಲ್ಲಂತೂ ಅದು ಎಲ್ಲವೂ ಆಗಿತ್ತು. ಬಟ್ ಆದರೆ ಭಾರತಿ ಎಲ್ಲವೂ ಕೂಡ ವಿಷ್ಣುವರ್ಧನ್ಗಾಗಿದ್ದರು. ಅದು ಯಾವುದನ್ನು ಕೂಡ ಅವರು ಹಾಕ್ಕೊಳ್ಳಿಲ್ಲ, ತಲೆಗೆ ಹಾಕ್ಕೊಳ್ಳಿಲ್ಲ. ಅಷ್ಟೇ ಸ್ನೇಹದಿಂದ ಪ್ರೀತಿಯಿಂದ ಬಾಳಿ ಬದುಕಿದಂಥ ಜೋಡಿ ಇದು. ಈ ರೀತಿಯಾಗೇ ಇವರು ಪ್ರೀತಿಸಿದ್ದು, ಈ ರೀತಿಯಾಗೇ ಜೀವನವನ್ನು ಕಳೆದಿದ್ದು.